ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಕಾತ್ಯಾಯ ನಾಗ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಇವತ್ತಿನ ವಿಷಯ ಏನಂತಂದರೆ, ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವಂತಹ ಬದಲಾವಣೆಗಳು ಮತ್ತು ಜೀವನದಲ್ಲಿ ಒಂದಿಷ್ಟು ಅದ್ಭುತ ಯೋಗಗಳನ್ನು ಕಾಣ್ತೀವಿ. ಈ ಸಿಂಹರಾಶಿಯವರಿಗೆ ಏನೆಲ್ಲ ಲಾಭಗಳಾಗ್ತವೆ, ಏನೆಲ್ಲ ನಷ್ಟಗಳಿದ್ದಾವೆ, ಜೀವನದಲ್ಲಿ ಯಾವ ರೀತಿಯಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಭಿವೃದ್ಧಿಯುತ ಜೀವನವನ್ನು ಹೆಜ್ಜೆಯ ಕಡೆಗೆ ಹಾಕುವಂಥದ್ದನ್ನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಏನು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಯೋಗ ಅದ ಅಂತ ಹೇಳಿದ್ರಲ್ಲ ಗುರುಗಳು, ಇದು ಅದ್ಭುತವಾಗಿರ್ತಕ್ಕಂಥ ಸಿಂಹರಾಶಿಯವರಿಗೆ ಯೋಗ ಅದ. ಅಷ್ಟಮದಲ್ಲಿ ಶನಿ ಇದ್ರೂ ಕೂಡ ಒಂದಿಷ್ಟು ಚಿಂತೆಯ ಕಡೆಗೆ ಗಮನ ಕೊಡದೆ ಒಂದಿಷ್ಟು ಬದುಕನ್ನು ಸುಂದರವಾಗಿ ಕಟ್ಟಿಕೊಳ್ಳುವಂಥವ್ರು ಜೀವನವನ್ನು ಮಾಡ್ತಾರೆ. ಅದ್ಭುತವಾಗಿರ್ತಕ್ಕಂಥ ಯೋಗದ ಏನದ ಅಂತಂದರೆ, ಸಿಂಹರಾಶಿಯವರಿಗೆ ಶನಿ ಪ್ರವಾಹ ಆಗುವಂಥದ್ದು ಏನದಲ್ಲ, ಒಂದು ಎಲ್ಲರ ಮನಸ್ಸಿಗೆ ಅದು ಕಾಡುವಂಥದ್ದು. ಆದರೆ ಶನಿ ಪ್ರಭಾವ ಸ್ವಲ್ಪ ಮಟ್ಟಿಗೆ ಅದೇನೋ ಅಂತ ಏನು ಸಮಸ್ಯೆಗಳಲ್ಲ. ಆದರೆ ಅದು ನಿಮಗೆ ಅಷ್ಟಮದಲ್ಲಿ ಶನಿ ಒಂದು ಏನಂತಂದರೆ ಏನಾದರೂ ಮನಸ್ಸಿಗೆ ಪರಿಣಾಮ ಬೀರುವಂಥದ್ದಾಗಲಿ, ನೆಮ್ಮದಿಯನ್ನು ಕಳೆದುಕೊಳ್ಳುವಂಥದ್ದಾಗಲಿ ಅದೆಲ್ಲ ಬಿಡಿ. ಆದರೆ ಇನ್ನೂ ಒಂದು ಏನಪ್ಪ, ನಿಮಗೆ ಅದ್ಭುತವಾಗಿರ್ತಕ್ಕಂಥ ಯೋಗ ಏನಂತಂದರೆ, ರಾಹುವಿನ ಸಮಸ್ಯೆನೂ ಇಲ್ಲ, ಕೇತುವಿನ ಸಮಸ್ಯೆಗಳು ಇಲ್ಲ. ಏನು ಸಮಸ್ಯೆ ಬರ್ತದೆ ನಿಮ್ಮ ಜೀವನದಲ್ಲಿ? ಮೊದಲನೇದಾಗಿ ಸಿಂಹರಾಶಿಯವರ ಗುಣಧರ್ಮ ಏನಂತಂದರೆ, ಒಳ್ಳೆಯ ಬುದ್ಧಿವಂತರಾಗಿರ್ತಾರೆ, ಸದೃಢವಾಗಿರ್ತಕ್ಕಂತಹ ದೇಹವನ್ನು ಹೊಂದಿರ್ತಾರೆ. ಯಾವುದರಲ್ಲಿ ಸಹಿತ ಮುನ್ನುಗ್ಗಕ್ಕೆ ಮಾತ್ರ ಸಿಂಹರಾಶಿಯವರು ಅದ್ಭುತವಾಗಿ ಎಕ್ಸ್ಪರ್ಟ್. ಅವರು ಏನಂತಂದರೆ ಎದುರೋದೇ ಇಲ್ಲ. ಮನುಷ್ಯ ನಾನು ಮಾಡ್ತೀನಿ, ಜಯಿಸ್ತೀನಿ ಅಂತಕ್ಕಂಥ ಕೆಪಾಸಿಟಿ, ಎಬಿಲಿಟಿ ಇರ್ತಕ್ಕಂಥದ್ದೇ ಸಿಂಹರಾಶಿಯವರ ಅದ್ಭುತವಾಗಿರ್ತಕ್ಕಂತಹ ಏಕಾಗ್ರತೆ, ಜ್ಞಾನ, ಚಿತ್ತ, ಒಂದು ನಡತೆ, ಭಾರಿ ಅದ್ಭುತವಾಗಿರ್ತಕ್ಕಂಥ ಯೋಗ ಸಿಂಹರಾಶಿಯವರಾಗುತ್ತೆ. ಏನು ಸಿಂಹರಾಶಿಯವರ ಗುಣಧರ್ಮ ಏನಂತಂದರೆ, ಸಿಂಹ ಯಾವ ರೀತಿಯಾಗಿ ಕಾಡಿನಲ್ಲಿ ಮಧ್ಯದಲ್ಲಿ ಜೀವನ ಮಾಡಿ ಒಂದಿಷ್ಟು ಪ್ರಾಣಿಗಳನ್ನು ಹೆದರಿಸುವಂಥದ್ದಾಗಲಿ ಏನೇ ಮಾಡಿ ತನ್ನ ಹಿಡಿತದಲ್ಲಿ ಇರ್ತವೆ. ಅಂದರೆ ಗತ್ತು ಗಾಂಭೀರ್ಯಗಳನ್ನು ಆ ರೀತಿಯಾಗಿ ಎಷ್ಟೇ ಸಿಂಹರಾಶಿಯವರು ಅಡ್ಡಾಡಿದ್ರೆ ಸಹಿತ ಅವ್ರ ಗತ್ತು ಗಾಂಭೀರ್ಯವನ್ನು ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಅವ್ರ ತನವನ್ನು ಅವ್ರ ದುಡ್ಡಿಗೆ ಮಾರ್ಕೊಳ್ಳೋದಿಲ್ಲ. ಅದರಾಗಿ ಸಿಂಹ ರಾಶಿಯವರ ಇದು ಗುಣಧರ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿ ಇರ್ತದ. ಒಳ್ಳೆಯ ವಿಷಯ ಏನಂತಂದ್ರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಂದಿಷ್ಟು ಲಾಭಗಳ ಜೊತೆಗೆ ನಷ್ಟಗಳು ಆಗ್ತದ. ಆದ್ರೆ ತಲೆ ಕಟ್ಸ್ಕೊಳ್ಬೇಡಿ. ಏನಂತಂದ್ರೆ, ನಿಮಗೆ ಸಿಂಹರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಬುಧ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾನೆ, ಶುಕ್ರ ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾನೆ, ಕುಜನಿಂದ ಸ್ವಲ್ಪ ದೋಷಪೂರಿತನಾಗಿ ಕಂಡು ಬರ್ತದ. ಆದರೆ ಏನ್ ಮಾಡ್ಬೇಕಂದ್ರೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯವನ್ನ ಹೋಗಿ ಅಲ್ಲೊಂದು ಪೂಜೆ ಮಾಡಿಸ್ಕೊಂಡು ಸಂಕಲ್ಪವನ್ನ ಮಾಡಿಸ್ಕೊಂಡು ಬಂದು, ಸಾಧ್ಯ ಆದಷ್ಟು ಒಂದು ಸುಬ್ರಹ್ಮಣ್ಯ ಜಪವನ್ನ ಮಾಡಿಸ್ಕೊಂಡು ಮನಸ್ಸಿಗೆ ಒಂದಿಷ್ಟು ನೆಮ್ಮದಿಯನ್ನ ಕಾಣ್ಬೇಕು. ಆದರೆ ನಿಮ್ಗೆ ಏನ್ ಪ್ಲಸ್ ಪಾಯಿಂಟ್ ಅದ ಗುರುಗಳು ಒತ್ತಿ ಹೇಳ್ತಾ ಇದಾರಲ್ಲ ಅಂತಂದ್ರೆ, ನಿಮ್ಗೆ ಏನಂತಂದ್ರೆ, ಈ ಬುಧನಿಂದ ನಿಮಗೆ ಒಳ್ಳೆಯ ಸ್ಥಾನಗಳಲ್ಲಿ ಒಳ್ಳೆಯ ಮಾನಗಳಾಗ್ಲಿ ದೊರೆತಾಗ ಏನಾಗ್ತದ ಅಂತಂದ್ರೆ, ನಿಮಗೆ ಒಂದು ಗುರುವಿನಿಂದ ಅಷ್ಟೊಂದು ಉಪಯೋಗ ಇಲ್ಲ, ಶುಕ್ರನಿಂದ ಅಷ್ಟೊಂದು ಉಪಯೋಗ ಇಲ್ಲ, ಬುಧನಿಂದ ಅಷ್ಟೊಂದು ಉಪಯೋಗ ಇಲ್ಲ, ರಾಹುವಿನಿಂದ ಉಪಯೋಗ ಇಲ್ಲ. ಏನದು ಪ್ಲಸ್ ಪಾಯಿಂಟ್ ಏನದ ಅಂತಂದ್ರೆ, ನಿಮಗೆ ಸೆಪ್ಟೆಂಬರ್ 15ನೇ ತಾರೀಕಿನ ನಂತರ ಅಂದ್ರೆ ನೀವ್ ಏನ ಕೆಲ್ಸಕ್ಕೆ ಕೈ ಹಾಕಿದ್ರೆ ಎಲ್ಲಾ ಸಕ್ಸಸ್ ಅಂತ ಯೋಗ ಏನದ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಂದ್ರೆ, ನಿಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗ್ತದ ಅಂತಂದ್ರ 15ನೇ ತಾರೀಕಿನಂದ್ರ ನಿಮ್ಮ ರಾಶಿಗೆ ಅಂದ್ರೆ ಬುಧ ನಿಮ್ಮ ರಾಶಿಯಿಂದ 2ನೇ ಮನೆಗೆ ಬರ್ತಾನ.
ಎರಡನೇ ಮನೆಗ್ ಬಂದಾಗ ಏನಾಗ್ತಂದ್ರ ವಿದ್ಯಾಕ್ಷೇತ್ರಗಳನ್ನ ಅಂದ್ರೆ ಏನಂತ ಬುಧ ಮೊದ್ಲಕ್ಕೆ ವ್ಯಾಪಾರಕ್ಕೆ ಅಧಿಪತಿ. ಬರೋಬ್ಬರಿ ನಾವ್ ಎಷ್ಟೋ ಕೋಟಿ ಇನ್ವೆಸ್ಟ್ ಮಾಡಿದ್ರು, ಲಕ್ಷ ಇನ್ವೆಸ್ಟ್ ಮಾಡಿದ್ರು, ಚಿಕ್ಕರ ಸಾವಿರ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹಿತ ಒಂದಿಷ್ಟು ಲಾಭಗಳನ್ನ ಆಗ್ತಕ್ಕಂಥದ್ದು. ನಷ್ಟ ಏನಾಗಲ್ಲ, ಆದ್ರೂ ಸಹಿತ ಲಾಭಗಳೇ ಜಾಸ್ತಿ ಆಗುವಂತ. ಯಾಕಂದ್ರೆ ಬುಧ ವ್ಯಾಪಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಅಲ್ಲೊಂದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಇವನ್ ನಿಮಗೆ ಏನಂತಂದ್ರೆ ನಿಮ್ಗ ವಿದ್ಯಾ ಕ್ಷೇತ್ರಗಳನ್ನೇ ಆ ಕ್ಷೇತ್ರಕ್ಕೆ ಏನಾದ್ರು ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ಪರೀಕ್ಷೆ ಬರಿತಾ ಇದ್ರೆ, ವಿದ್ಯಾರ್ಥಿನಿ ಆಗ್ಲಿ ಏನಾದ್ರು ಪರೀಕ್ಷೆಗಳನ್ನ ಹಮ್ಮಿಕೊಳ್ತಾ ಇದ್ರೆ ಒಂದಿಷ್ಟು ಏನಾಗ್ತದಂದ್ರೆ ಬುದ್ಧಿಯನ್ನ ಚುರುಕಾಗುವಂಥದ್ದು, ಬುದ್ಧಿಯ ಅಭಿವೃದ್ಧಿಯುತವಾಗಿ ಜೀವನವನ್ನ ಸಾಗಿಸುವಂತದ್ದಾಗ್ತದೆ. ಅಂದ್ರೆ ನಿಮ್ಮ ವ್ಯಾಪಾರದಲ್ಲಿ ವಿದ್ಯೆಯಲ್ಲಿ ಒಂದಿಷ್ಟು ಲಾಭಗಳನ್ನ ಕಂಡ್ರೆ, ಅಂದ್ರೆ ನಿಮ್ಮ ರಾಶಿಯಲ್ಲೇ ಕೇತು ಕೂಡ ಸಹಿತ ಒಂದು ಹೆಚ್ಚಿನ ಪರಿಣಾಮಗಳನ್ನ ಬೀರೋದಿಲ್ಲ. ಆದ್ರೆ ನಿಮ್ಗೇನ್ ಅಂತ ಏನೋ ಅಂದ್ರೆ ಒಂದು ಅಶುಭ ನಾಯಕ ಆಗಿ ಏನು ಕಾಣೋದಿಲ್ಲ. ಆದ್ರೆ ನಿಮ್ಗೆ ಏನಾಗ್ತದ ಅಂತಂದ್ರ 17ನೇ ತಾರೀಕಿನಿಂದ ಸೂರ್ಯ ನಿಮ್ಮ ರಾಶಿಗೆ 2ನೇ ಮನೆಗೆ ಬಂದು ಹೋಗ್ತಾರ. ಅದಕ್ಕೇನಾಗ್ತದ ಅಂದ್ರ ಏನಾಗ್ತದ ಅಂದ್ರೆ ಅಲ್ಲಿ ಒಂದು ಯೋಗ ಕೂಡಿ ಬರ್ತದ. ಏನಂದ್ರ ಬುಧಾಮದೈತ್ಯ ಯೋಗ ಒಂದು ಕೂಡಿ ಬರ್ತಕ್ಕಂಥದ್ದು. ಅಂದ್ರೆ ಸೂರ್ಯನಿಂದ ನಿಮಗೆ ಬುಧನಿಂದ ಏನು ಅಂತ ಏನ್ ಕೆಟ್ಟದ್ದಾಗುವಂತಿದ್ದು ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಏನಾಗ್ತದೆ ವಿಷಯ ಏನಂತಂದ್ರೆ ನಿಮಗೆ ಗುರುವಿನಿಂದಾಗ್ಲಿ ಶುಕ್ರನಿಂದಾಗ್ಲಿ ಬುಧನಿಂದಾಗ್ಲಿ ಅಂತ ಕೆಟ್ಟ ಪರಿಣಾಮಗಳು ಬೀರಿದ್ರು ಸಹಿತ 15ನೇ ತಾರೀಕಿನ ನಂತರ ಬುಧ ನಿಮಗೆ 2ನೇ ಸ್ಥಾನಕ್ಕೆ ಬಂದಾಗ ಒಳ್ಳೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಾ, ಪ್ಲಸ್ ಪಾಯಿಂಟ್. ಮತ್ತೆ ಒಳ್ಳೆಯ ಜೀವನವನ್ನ, ದಾಂಪತ್ಯ ಜೀವನವನ್ನ ಸುಖಮಯವಾಗಿಸ್ಕೊಳ್ತೀರಾ, 2ನೇ ಪ್ಲಸ್ ಪಾಯಿಂಟ್. ಮತ್ತೆ ನಿಮ್ಮ ರಾಶಿಯಿಂದಾಗ್ಲಿ ಒಂದು ನಿಮ್ಮ ರಾಶಿಯಿಂದ ಒಳ್ಳೆಯ ಫಲ, ಅಂದ್ರೆ ನಿಮ್ಮ ರಾಶಿಯಿಂದ ಒಂದು ಸಿಂಹ ರಾಶಿಗೆ ಒಳ್ಳೆಯ ಸಂಚಾರ ಫಲ ಚೆನ್ನಾಗಿರೋದ್ರಿಂದ ಒಳ್ಳೆ ಯೋಗವನ್ನ ಸೃಷ್ಟಿ ಮಾಡ್ಕೊಳ್ತೀರಾ. ಅಂದ್ರೆ ನಿಮಗೆ ಏನು ಇದೆಲ್ಲವೂ ಸಹಿತ ನಿಮಗೆ ಎಲ್ಲಾ ಸಿಂಹ ರಾಶಿಯವರಿಗೆ ಎಂತ ಯೋಗ ಅದಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಊಹಿಸಲಾಗದಷ್ಟು ನಿಮಗೆ ಒಂದು ಸುಖಮಯವಾಗಿರ್ತಕ್ಕಂಥ ಜೀವನವನ್ನ ಸೃಷ್ಟಿ ಮಾಡ್ಕೊಳ್ತೀರ. ಯಾವ ರೀತಿಯಾಗಿ ಅಂತಂದ್ರ ಶುಕ್ರನ ಬಲವನ್ನು ಉಂಟು ಮಾಡ್ಕೊಂಡಾಗ ಶುಕ್ರನ ಅಭಿವೃದ್ಧಿಯುತ ಜೀವನವನ್ನ ಕಂಡ್ಕೊಳ್ತೀರ. ಶುಕ್ರನಿಂದ ಒಳ್ಳೆ ಸ್ಥಾನ ಮಾನಗಳನ್ನ ಎಲ್ಲವನ್ನ ಹೆಚ್ಚಿಸ್ಕೊಳ್ತೀರ. ಜೊತೆಗೆ ನಿಮ್ಗೆ ಏನಾಗ್ತದೆ ಸೆಪ್ಟೆಂಬರ್ದಲ್ಲಿ ಹೊಡಿತಪ್ಪ ಅಲ್ಲ ಬಂಪರ್ ಲಾಟ್ರಿ. ನಿಮ್ಗೆ ಹೆಂಗಿದು ಗುರುಗಳು ಈ ರೀತಿಯಾಗಿ ಏನಂತಂದ್ರೆ ನಿಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗ್ತದ ನವರಾತ್ರಿ ಬರ್ತದ. ಅಂದ್ರೆ ನಮ್ಮ ನಾಡ ಹಬ್ಬ ದಸರಾ, ಎಲ್ರ ಮನೆಯಲ್ಲಿ ಖುಷಿ ಸಂತೋಷ ಸಡಗರ, ಎಲ್ಲರ ಮುಖದೊಳಗೆ ಒಂದಿಷ್ಟು ನೆಮ್ಮದಿ. ದಸರಾ ಬಂತಂದ್ರೆ ಸಾಕು ಎಲ್ಲರ ಮುಖದಲ್ಲಿ ಒಂದು ಖುಷಿ ಇರ್ತದ. ಹಾಗಾಗಿ ನಿಮ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವ್ರಿಗೆ ನೀವ್ ಏನ ನವರಾತ್ರಿ ನಿಮ್ಮ ಅಮ್ಮನವ್ರು ನಿಮ್ಗೆ ಹೆಂಗ್ ಕೈ ಹಿಡಿತಾಳಂದ್ರೆ ನಾನ್ ಹೇಳೋದಕ್ಕಿಂತ ನೀವೇ ಅನುಭವವನ್ನ ಪಡ್ತೀರಾ. ಯಾವ ರೀತಿಯಾಗಿ ಅಂದ್ರೆ 29ನೇ ತಾರೀಕು ಸರಸ್ವತಿ ಪೂಜೆ ಬರುತ್ತೆ. 22ರಿಂದ ದಸರಾ ಪ್ರಾರಂಭವಾಗುವಂಥದ್ದು, 29ಕ್ಕೆ ಸರಸ್ವತಿ ಪೂಜೆ, 30ಕ್ಕೆ ದುರ್ಗಾಷ್ಟಮಿ ಆಗಿರ್ತಕ್ಕಂಥದ್ದು. ಇನ್ನು ಇವೆಲ್ಲವೂ ಸಹಿತ ನಮ್ಗೆಲ್ಲಾ ಈ ಗ್ರಹಗಳ ಕಾಡಾಟ ಮುಗಿದ ಮೇಲೆ ಸಹಿತ ನಮ್ಗೊಂದಿಷ್ಟು ನೆಮ್ಮದಿ ಕಾಣ್ತೀರಾ. ಯಾವಾಗ ಸ್ವಲ್ಪ 15 ಕಳೆದ್ಮೇಲೆ ಒಂದಿಷ್ಟು ಲಾಭಗಳನ್ನ ಕಾಣ್ತೀರಾ. ಅದ್ರ ಜೊತೆಗೆ ನೀವ್ ಏನ್ ಮಾಡ್ಬೇಕಿದ್ ಪರಿಹಾರ ಏನಂತಂದ್ರೆ ಸಿಂಹರಾಶಿಗೆ ಮೊದ್ಲಕ್ಕೆ ಹೇಳಿದೆ ನಿಮಗೆ ಗುಣಧರ್ಮಗಳೇನಂತಂದ್ರೆ ಒಳ್ಳೆಯ ಸದೃಢ ದೇಹ, ನಿಷ್ಠೆ, ಸ್ವಾಭಾವಿಕ ಗುಣ, ಯಾರಿಗೂ ಸಹಿತ ರೊಟ್ಟಿ ಹಾಕೋದಲ್ಲ, ತಲೆನೋವು ಬಾಗ್ಸಲ್ಲ. ಅಂದ್ರೆ ಒಂದು ಸದೃಢವಾಗಿರ್ತಕ್ಕಂಥ ಮನಸ್ಸದ ನಿಮ್ಮಲ್ಲಿ, ಚಂಚಲ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದ ಮೈಂಡ್, ಅವರ್ ಮೈಂಡ್ ಇಸ್ ಆಲ್ವೇಸ್ ಮಂಕಿ ಅಂತ. ಅದಕ್ಕಾಗಿ ಏನೋ ಸಹಿತ ಮನಸ್ಸನ್ನ ಹರಿದಾಡದೆ ಒಂದು ಚಂಚಲತೆಯನ್ನ ಮಾಡ್ಕೊಳ್ಳದೆ ನಿಮ್ಮ ಮನಸ್ಸನ್ನ ನಿಮ್ಮ ಹತೋಟಿಯೊಳಗೆ ಇಟ್ಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ಅಮ್ಮನವರ ಆರಾಧನೆಯನ್ನ ಮಾಡ್ಕೊಂಡು ಏನ್ ಗುರುಗಳೇ ಈ ರೀತಿಯಾಗಿ ಹೇಳಿಬಿಟ್ರಂದ್ರ ಗುರುವಿನಿಂದ ಒಳ್ಳೆ ಫಲ ಕೊಂಡ್ರು, ಬುಧನಿಂದ ಒಳ್ಳೆ ಫಲಗಳ ಇದೆಲ್ಲ ಸಹಿತ ನಮ್ ಜಾತಕದಲ್ಲಿ ಕೆಟ್ಟ ಪರಿಣಾಮಗಳ ಕಂಡ್ರೆ ಏನ್ ಮಾಡ್ಬೇಕ್ರಿ ಗುರುಗಳ? ಕ್ವಶನ್ ಮಾರ್ಕ್. ಏನ್ ಮಾಡ್ಬೇಕಂದ್ರ ನಿಮಗೆ ಒಳ್ಳೆ ಯೋಗ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾಗ್ತದಂದ್ರ ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿ ಬರ್ತದ ನೋಡಿ. ನಿಮ್ಗೆ ಒಂದಲ್ಲ ಅಂದ್ರೆ ಹೆಜ್ಜೆ ಮೇಲೊಂದ್ ಹೆಜ್ಜೆ ಕಷ್ಟಗಳಲ್ಲ ಸುಖಗಳು ಬರುವಂತದ್ದು ನಿಮ್ಮ ಸೆಪ್ಟೆಂಬರ್ ತಿಂಗಳು ಏನಾಗ್ತದಂದ್ರ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ಆದ್ರೆ ಏನಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಲಾಭಗಳೇ ಸಿಗ್ತಾವಂತ ಹೇಳೋದಿಲ್ಲ. ಆದ್ರೆ ಏನಾಗ್ತದ ಒಂದಿಷ್ಟು ಏನಂತಂದ್ರೆ ಆಸಕ್ತಿ ತೋರಿಸ್ಬೇಕು. ಒಂದಿಷ್ಟು ದೇವರ ಮೇಲಾಗ್ಲಿ, ಉದ್ಯೋಗದ ಮೇಲಾಗ್ಲಿ, ಜನರ ಮೇಲಾಗ್ಲಿ, ಎಲ್ಲರ ಮೇಲೆ ಸಹಿತ ನೀವು ಒಂದ್ ಸ್ವಲ್ಪ ನಂಬಿಕೆ. ಈಗ ಗಿಡಕ್ಕೆ ಹೆಂಗ ಬೇರೆ ಅವಶ್ಯಕವಾಗಿ ಒಂದು ಬೇರು ನೆಲ ಊರಿ ಇರ್ತದ, ಹಂಗೆ ನಂಬಿಕೆ
ಯಾವುದ್ರ ಮೇಲೆ? ನೀವು ಮಾಡುವಂತ ಉದ್ಯೋಗದ ಮೇಲೆ ಒಂದು ನಂಬಿಕೆ ಇಟ್ಟು ಕೆಲಸವನ್ನ ಮಾಡಿ. ನಾನು ಚಿಕ್ಕ ಕೆಲಸ ಮಾಡ್ಲಿ, ದೊಡ್ಡ ಕೆಲಸ ಮಾಡ್ಲಿ, ಕೆಲಸನೇ. ಆದರೆ ನಿಮ್ಗೇನಾಗ್ತದಂದ್ರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅಮ್ಮನ ನವರಾತ್ರಿ ಬರ್ತದ, ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿ ಬರ್ತದ. ಒಂದಿಷ್ಟು ಲಾಭಗಳೇ ಜಾಸ್ತಿ ನಿಮಗೆ. ಸಿಂಹ ರಾಶಿಯವರಿಗೆ ಭರ್ಜರಿನೇ ಲಾಭಗಳಾಗಿರ್ತಕ್ಕಂಥದ್ದು. ಅದಕ್ಕಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಸಾಧ್ಯ ಆದಷ್ಟು ನಿಮ್ಮ ಮನೆ ಒಳಗಡೆ ಒಂದು 5 ಆಗ್ಲಿ 9 ಆಗ್ಲಿ 11 ನಿಂಬೆಹಣ್ಣನ್ನ ತಗೊಳ್ಳಿ. ಮಧ್ಯೆ ಅದನ್ನ ಹೆಚ್ಚಿ ಚೆನ್ನಾಗಿ ಅದರೊಳಗಿರ್ತಕ್ಕಂತಹ ರಸ ಬೀಜಗಳನ್ನೆಲ್ಲ ತೆಗೆದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ಸಾಸಿವೆ ಎಣ್ಣೆ ಹಾಕಿ, ಇವೆರಡನ್ನ ಹಾಕಿ ಒಂದು ಬತ್ತಿಯನ್ನ ಹಾಕಿ ಮನಸ್ಸಲ್ಲಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಮನಸ್ಸಲ್ಲಿ ನಿಷ್ಠೆಯಿಂದ ಅನನ್ಯ ಭಕ್ತಿಯಿಂದ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ಚಿ ಮನೆ ದೇವರ ಮುಂದೆ ಇಡಿ. ಮನೆ ದೇವರ ಮುಂದೆ ಇಟ್ಟಾದ್ಮೇಲೆ ಇನ್ನೊಂದ್ ಕೆಲಸ ಏನಂತಂದ್ರೆ ಅದನ್ನ ಸೂರ್ಯ ಹಸ್ತ ಆಗದ್ರ ಒಳಗಡೆನೆ ಹೋಗಿ ಅಮ್ಮನವ್ರ ದೇವಸ್ಥಾನದ ಮುಂದೆ ಒಂದು ಪ್ರಾರ್ಥನೆ ಮಾಡ್ಕೊಂಡು, ದೇವರೇ ಇಂಥವೆಲ್ಲ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಪ್ಪ ತಾಯಿ, ನಿನ್ ಪಾದಕ್ಕೆ ಇವತ್ತು ಅರ್ಪಣೆಯನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಕಿ ಪಾದಕ್ಕೆ ಇಟ್ಟು ಬರುವಂತದ್ದು ನೀವಾಗ್ಬೇಕು. ಇಷ್ಟೆಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಒಂದಿಷ್ಟು ಲಾಭಗಳೇ ಜಾಸ್ತಿ, ನಷ್ಟಗಳೇನು ಅಂತದೇನಿಲ್ಲ. ಒಳ್ಳೆಯ ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ನವರಾತ್ರಿಗಳನ್ನ ಕಾಣ್ತೀರಾ, ರಾಹು ಜಯಂತಿಯನ್ನ ಕಾಣ್ತೀರಾ. ಎಲ್ಲಾ ದೋಷ ಪರಿಹಾರ ಮಾಡ್ಕೊಳೋದೇ ನಿಮ್ ಸೆಪ್ಟೆಂಬರ್ ತಿಂಗಳಲ್ಲಿ. ಅದಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ಎಲ್ಲ ಮನೆ ಹತ್ತು ಅಂದ್ರೆ ಹಲವಾರು ದೇವರುಗಳನ್ನ ಸುತ್ತೋದ್ ಬಿಟ್ಟು ನಿಮ್ಮ ಮನೆ ದೇವರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು 5 ಆಗ್ಲಿ 9 ಆಗ್ಲಿ 11 ದೀಪಗಳನ್ನ ಹಚ್ಚಿ ಒಳ್ಳೆಯ ಜೀವನವನ್ನ ಸಿದ್ಧಿಪಡಿಸ್ಕೊಳ್ಳಿರಿ ಅನ್ನುವಂಥದ್ದು ಮಾತನ್ನ ಹೇಳಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಟ್ಟ ಅಡಿಗೆ ಅಕ್ಷಯವಾಗಲಿ, ಲಕ್ಷ ಜನರ ಭೋಜನವಾಗಲಿ, ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೆ ಇರ್ಲಿ ಅನ್ನುವಂಥದ್ದು ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.